ನಮಸ್ಕಾರ ಸ್ನೇಹಿತರೆ, ಮಾರ್ಗದರ್ಶಕನ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ಅಬ್ರಾಡ್ ಅಡ್ಮಿಷನ್ ಪಡಿಬೇಕಂತ ನೋಡೋದಾದರೆ ಈ 4 ಅಂಶಗಳನ್ನು ದಯವಿಟ್ಟು ಗಮನಿಸಿ. MBBS ಅಬ್ರಾಡ್ ಅಡ್ಮಿಷನ್ ಪಡಿಬೇಕಂದರೆ ನೀವು ಈ 4 ಫ್ಯಾಕ್ಟರ್ ಅನ್ನು ಗಮನಿಸಬೇಕಾಗತ್ತೆ. ಸ್ನೇಹಿತರೆ, ಒಂದು ವೇಳೆ ನೀವು ಯಾವುದಾದ್ರೂ ಬೇರೆ ದೇಶಗಳಲ್ಲಿ ಹಾಗೂ ಬೇರೆ ದೇಶದ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡಿಬೇಕಂತ ಯೋಚಿಸುತ್ತಿದ್ದರೆ ನೀವು ಈ 4 ಅಂಶಗಳನ್ನು ಅಲ್ಲಿ ಸ್ಯಾಟಿಸ್ಫೈ ಆಗುವ ಕಾಲೇಜ್ಗಳನ್ನೇ ನೋಡಬೇಕಾಗತ್ತೆ. ಅಕಸ್ಮಾತ್ ಈ 4 ಅಂಶಗಳು ಆ ಕಾಲೇಜು ಆ ದೇಶ ಸ್ಯಾಟಿಸ್ಫೈ ಮಾಡಿಲ್ಲ ಅಂದರೆ ಅಲ್ಲಿನ ಡಿಗ್ರಿ ಏನಿರುತ್ತೆ, ನಿಮಗೆ MBBS ಡಿಗ್ರಿ ಇಲ್ಲಿ ಇಂಡಿಯಾದಲ್ಲಿ ವ್ಯಾಲಿಡ್ ಇರಲ್ಲ. ಹಾಗಾಗಿ ನೀವು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೊದಲನೇದಾಗಿ ನಿಮಗೆ ಕೋರ್ಸ್ ಡ್ಯೂರಿಯೇಷನ್ನು ನೀವು ಯಾವ ದೇಶದಲ್ಲಿ MBBS ಓದ್ತಾ ಇದ್ದೀರಾ ಆ ಕಾಲೇಜಿನ ಕೋರ್ಸ್ ಡ್ಯೂರಿಯೇಷನ್ನು ಒಟ್ಟು 4.5 ವರ್ಷ ಇರಬೇಕಾಗತ್ತೆ. ಗಮನ ಇಟ್ಕೊಳ್ಳಿ ಸ್ನೇಹಿತರೆ, ಇದು ಬೇರೆ ಅಲ್ಲಿ ಓದುವ ಡ್ಯೂರಿಯೇಷನ್ನು. ಹಾಗಾಗಿ ನೀವು ಇಂಟರ್ನ್ಶಿಪ್ ಅನ್ನು ಇಲ್ಲಿ ಕೌಂಟ್ ಮಾಡಬೇಕಾಗಿಲ್ಲ. ಇಂಟರ್ನ್ಶಿಪ್ ಅನ್ನು ಸಪ್ರೇಟ್ ಆಗಿ 1 ವರ್ಷ ಮಾಡಬೇಕಾಗತ್ತೆ. ಸ್ನೇಹಿತರೆ, ಎರಡನೇ ಅಂಶ, ಇಲ್ಲಿ ನೀವು 1 ಇಯರ್ ಕಂಪಲ್ಸರಿ ಇಂಟರ್ನ್ಶಿಪ್ ಅನ್ನು ಮಾಡಬೇಕಾಗತ್ತೆ. ಸೊ ಗಮನವಿಟ್ಕೊಳ್ಳಿ ಸ್ನೇಹಿತರೆ, ನೀವು ಯಾವ ದೇಶದಲ್ಲಿ ಯಾವ ಕಾಲೇಜ್ನಲ್ಲಿ ಅಲ್ಲಿ ಓದುತ್ತಿದ್ದೀರಾ ಅದೇ ಕಾಲೇಜ್ನಲ್ಲಿ ನೀವು ಕಂಪಲ್ಸರಿ 1 ಇಯರ್ ರೊಟೇಷನಲ್ ಇಂಟರ್ನ್ಶಿಪ್ ಅನ್ನು ಮಾಡಬೇಕಾಗತ್ತೆ. ಸ್ನೇಹಿತರೆ, ಬನ್ನಿ ಮೂರನೇ ಅಂಶ ನೋಡೋದಾದರೆ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್. ಅಂದರೆ ನೀವು ಓದುತ್ತಿರುವ ಅಲ್ಲಿ ಪ್ರಮುಖ ಲ್ಯಾಂಗ್ವೇಜ್ ಅದು ಏನಿರಬೇಕಂದ್ರೆ ಇಂಗ್ಲಿಷ್ ಆಗಿರಬೇಕು ಸ್ನೇಹಿತರೆ. ಆದ್ದರಿಂದ ಭಾರತದಲ್ಲಿ ನಿಮಗೆ ಆವಾಗಲೇ ಲೈಸೆನ್ಸ್ ಸಿಗುವ ಸಾಧ್ಯತೆ ಇರುತ್ತದೆ. ಅದು ಗಮನವಿಟ್ಕೊಳ್ಳಿ ಸ್ನೇಹಿತರೆ. 3ನೇ ಪಾಯಿಂಟು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್. ಯಾಕಂದರೆ ನಾವು ನೋಡ್ಬೋದು ಬೇರೆ ದೇಶಗಳಲ್ಲಿ ಲೈಕ್ ರಷ್ಯಾ ಇರ್ಬೋದು ಅಥವಾ ಚೈನಾ ಇರ್ಬೋದು, ಅಲ್ಲಿ ನಿಮಗೆ ಹಲವಾರು ವಿಷಯಗಳನ್ನು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಏನಿರುತ್ತೆ ಅದು ಕೆಲವೊಂದು ಸರಿ ರಷ್ಯಾ ಲ್ಯಾಂಗ್ವೇಜ್ನಲ್ಲಿರುತ್ತೆ ಹಾಗೂ ಚೈನೀಸ್ ಲ್ಯಾಂಗ್ವೇಜ್ಗಳಲ್ಲಿ ಇರುತ್ತೆ. ಸೊ ಇದರಿಂದ ನಿಮಗೆ ಇಂಡಿಯಾದಲ್ಲಿ ಅಷ್ಟು ಸುಲಭವಾಗಿ ನಿಮ್ಮ ಡಿಗ್ರಿಯನ್ನು ವ್ಯಾಲಿಡ್ ಇರಲ್ಲ. ಸೊ ಹಾಗಾಗಿ ನೀವು ಇಂಗ್ಲಿಷ್ ಮೀಡಿಯಂ ಡಿಗ್ರಿಯನ್ನು ಪಡಿಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ 4ನೇ ಅಂಶ ನೋಡೋದಾದರೆ 4ನೇ ಪಾಯಿಂಟು, ನೀವು ಯಾವ ದೇಶದಲ್ಲಿ MBBS ಮಾಡ್ತಾ ಇದ್ದೀರಾ ಆ ಕಾಲೇಜ್ ಆಗಲಿ ಆ ದೇಶದಲ್ಲಾಗಲಿ ನೀವು ಕಂಪ್ಲೀಟ್ ಮಾಡುವ ಡಿಗ್ರಿ ನಂತರ ಅಲ್ಲಿ ಇಂಟರ್ನ್ಶಿಪ್ ಮುಗಿದಾದರೆ ನೀವು ಅಲ್ಲಿ ಲೈಸೆನ್ಸಿಂಗ್ ಅನ್ನು ಪಡಿಬೇಕಾದ ಅಗತ್ಯವಿದೆ ಸ್ನೇಹಿತರೆ. ನೀವು ಎಲ್ಲ ಪ್ರೋಸೆಸ್ನನ್ನು ಕಂಪ್ಲೀಟ್ ಮಾಡಬೇಕು. ಕೊನೆವರೆಗೂ ನೀವು ಆ ಕಂಟ್ರಿಯ ಲೈಸೆನ್ಸಿಂಗ್ಗೆ ಎಲಿಜಿಬಲ್ ಆಗಬೇಕಾಗತ್ತೆ. ಅದರಿಂದ ನಿಮಗೆ ಈ 4 ಪಾಯಿಂಟ್ಗಳನ್ನು ಎಲ್ಲ ಕಾಲೇಜು ಹಾಗೂ ದೇಶದಲ್ಲಿ ಇದೆಯಾ ಅಂತ ಮೊದಲು ವಿಚಾರಿಸಬೇಕಾಗತ್ತೆ. ಸ್ನೇಹಿತರೆ, ನಾವು ಅಬ್ರಾಡ್ ಅಡ್ಮಿಷನ್ ಪಡಿಬೇಕಾದರೆ ನಾವು ಇನ್ನೂ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಬೇಕು. ಯಾವ ದೇಶದಲ್ಲಿ ನೀವು ಅಬ್ರಾಡ್ ಅಡ್ಮಿಷನ್ ಪಡ್ಕೊಳ್ಬೇಕಂತ ಇದ್ದೀರಾ ಅಲ್ಲಿನ ಸರ್ಕಾರ ನಿಮಗೆ ಅಲ್ಲಿನ ಸ್ಟೂಡೆಂಟ್ಗಳಿಗೆ, ಏನು ಬೇರೆ ದೇಶದ ಸ್ಟೂಡೆಂಟ್ಗಳಿಗೆ ಅಲ್ಲಿನ ಲೈಸೆನ್ಸ್ ಎಕ್ಸಾಮಿನೇಷನ್ಗೆ ಪಾರ್ಟಿಸಿಪೇಷನ್ ಕೊಡ್ತಾ ಇದೆಯಾ ಇಲ್ವಾ, ಆದರೆ ಕೊಡ್ತಾ ಇದ್ರೆ ಆ ಪ್ರೋಸೆಸ್ ಹೇಗಿರುತ್ತೆ, ಅಲ್ಲಿನ ಲೈಸೆನ್ಸ್ ಎಕ್ಸಾಮು ಹೇಗಿರಬಹುದು, ಅಲ್ಲಿನ ಲೈಸೆನ್ಸ್ ಎಕ್ಸಾಮ್ ಮಾಡಬೇಕಂದ್ರೆ PG ಕಂಪಲ್ಸರಿ ಮಾಡಬೇಕಾ, ಇಲ್ಲ ಆ ಲೈಸೆನ್ಸ್ ಎಕ್ಸಾಮಿನ ಲ್ಯಾಂಗ್ವೇಜ್ ಯಾವುದಿರುತ್ತೆ, ಅದೆಲ್ಲ ಇನ್ನೂ ಹೆಚ್ಚಾಗಿ ಇನ್ನು ಬೇರೆ ವಿಚಾರಗಳನ್ನು ತಿಳ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಅದರ ನಂತರ ಸ್ನೇಹಿತರೆ, ಈ ಸ್ವಲ್ಪ ಲೈಸೆನ್ಸಿಂಗ್ ವಿಷಯಕ್ಕೆ ಬಂದರೆ
ನಿಮಗೆ ಭಾಳಷ್ಟು ಕನ್ಫ್ಯೂಷನ್ ಇರ್ಬೋದು. ಅದಕ್ಕಾಗಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಇರುವ ನಂಬರನ್ನು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಮಗೆ ನೀವು ಯಾವುದೇ ಅಬ್ರಾಡ್ ಅಡ್ಮಿಷನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ನೀವು ನಮಗೆ ಕಾಲ್ ಮಾಡಿ ಕೇಳ್ಬೋದು ಸ್ನೇಹಿತರೆ. ನಾವು ನಿಮ್ಮ ಎಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡ್ತೀವಿ. ಸ್ನೇಹಿತರೆ, ಈ ಮುಂದೆ ಹೇಳಂತ 4 ಅಂಶಗಳನ್ನು ಬೇರೆ ಗಮನದಲ್ಲಿಟ್ಕೊಂಡು ನೀವು MBBS ಅನ್ನು ಅಬ್ರಾಡಿಂದ ಕಂಪ್ಲೀಟ್ ಮಾಡಿದ್ರೆ ಸಾಕಾಗಲ್ಲ ಸ್ನೇಹಿತರೆ. ನೀವು ಮತ್ತೆ ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದರೆ ನೀವು ಇಂಡಿಯಾದಲ್ಲಿರುವ ನೆಕ್ಸ್ಟ್ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡಲೇಬೇಕು ಸ್ನೇಹಿತರೆ. ಆವಾಗಲೇ ನಿಮಗೆ ನಮ್ಮ ಇಂಡಿಯಾದಲ್ಲಿ ಲೈಸೆನ್ಸ್ ನೀಡುತ್ತಾರೆ ಹಾಗೂ ನೀವು ಈಸಿಯಾಗಿ ಇಲ್ಲಿ ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡಬಹುದು. ಮತ್ತೆ ಸ್ನೇಹಿತರೆ, ನೀವು ಇಂಡಿಯಾಗೆ ವಾಪಸ್ ಬಂದದಾದ ಮೇಲೆ ಇಲ್ಲಿ 1 ವರ್ಷದ ರೊಟೇಷನಲ್ ಇಂಟರ್ನ್ಶಿಪ್ ಅನ್ನು ಕಂಪಲ್ಸರಿ ಮಾಡಬೇಕಾಗುತ್ತದೆ. ಅದರ ನಂತರನೇ ನಿಮಗೆ ಲೈಸೆನ್ಸ್ ಅನ್ನು ನೀಡಲಾಗುತ್ತೆ. ಸ್ನೇಹಿತರೆ, ಈ ಹಲವಾರು ವಿಷಯಗಳನ್ನು ನೀವು ಅಬ್ರಾಡ್ ಅಡ್ಮಿಷನ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಒಂದು ವೇಳೆ ನೀವು MBBS ಅಬ್ರಾಡ್ ಅಡ್ಮಿಷನ್ ಅನ್ನು ಪಡಿಬೇಕಂದರೆ ಇದರ ಜೊತೆಗೆ ಇನ್ನೂ ಹಲವಾರು ವಿಷಯಗಳನ್ನು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅದು ಯಾವ ದೇಶದಲ್ಲಿ ನೀವು ಅಬ್ರಾಡ್ ಅಡ್ಮಿಷನ್ ಅನ್ನು ಪಡಿಬೇಕಂತ ಇದ್ದೀರಾ, ಆ ದೇಶದ ಹಲವಾರು ಕಾಲೇಜ್ಗಳು ಹೇಗಿವೆ, ಅಲ್ಲಿನ ಮೆಡಿಕಲ್ ಫೆಸಿಲಿಟಿ ಹೇಗಿದೆ, ಪೇಷಂಟ್ ಫ್ಲೋ ಹೇಗಿದೆ ಮುಂತಾದ ವಿಚಾರಗಳನ್ನು ತಿಳ್ಕೊಳ್ಬೇಕಾದರೆ ತಾವು ನಮ್ಮ ಸ್ಕ್ರೀನ್ ಮೇಲೆ ಇರುವ ನಂಬರನ್ನು ದಯವಿಟ್ಟು ಕಾಲ್ ಮಾಡಿ. ನಾವು ನಿಮಗೆ ಎಲ್ಲ ವಿಷಯಗಳನ್ನು ತಿಳಿಸ್ಕೊಡ್ತೀವಿ. ಧನ್ಯವಾದಗಳು ಸ್ನೇಹಿತರೆ, ಒಂದು ವೇಳೆ ನೀವು ಯಾವುದಾದ್ರೂ ಬೇರೆ ದೇಶದ ಪರ್ಟಿಕ್ಯುಲರ್ ಕಾಲೇಜಿನ ಬಗ್ಗೆ ವಿಡಿಯೋ ಬೇಕಂದ್ರೆ ತಾವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಆ ದೇಶದಲ್ಲಿ ಯಾವ ಕಾಲೇಜು ಹೇಗಿದೆ, ಅದರ ಪರ್ಫಾರ್ಮೆನ್ಸ್ ಹೇಗಿದೆ, ಅದರ WHO ರೇಟಿಂಗ್ ಹೇಗಿದೆ, MCI ರೇಟಿಂಗ್ ಹೇಗಿದೆ, ಎಲ್ಲ ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಧನ್ಯವಾದಗಳು.